ಬಹಳ ದಿನಗಳಿಂದ ಬಡವರು ಒಂದು ಹಕ್ಕುಪತ್ರಕ್ಕೋಸ್ಕರ ಅನೇಕ ರೀತಿಯಾದಂಥ ಯಾಚನೆಯನ್ನ ಮಾಡ್ತಾ ಇದ್ರು. ಇದಕ್ಕೆ ನಾನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ವಸತಿ ಸಚಿವರ ಗಮನಕ್ಕೆ ತಂದು, ಈ ರೀತಿ ಸುಮಾರು 2016ರಿಂದ 2020ವರೆಗೂ ಕೂಡ 26ವರೆಗೂ ಕೂಡ ಯಾವುದೇ ಕೊಳಚೆ ಮಂಡಳಿ ನಿಗಮದಿಂದ ನಾವೆಲ್ಲರೂ ಕೂಡ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿಲ್ಲ. ಸಾಕಷ್ಟು ಬಡವರು ಇದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳಿ ಇವತ್ತು ನಾವು ಹಂತದಲ್ಲಿ ಸುಮಾರು 1,500 ಜನಕ್ಕೆ ನಾವೆಲ್ಲರೂ ಕೂಡ ಇವತ್ತು ಹಕ್ಕುಪತ್ರವನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾಯೋಗಿಕವಾಗಿ ಇವತ್ತು 200 ಜನಕ್ಕೆ, ಯಾಕಂದ್ರೆ ನಾವು 2,000 ರೂಪಾಯಿ ಸರ್ಕಾರಕ್ಕೆ ಶುಲ್ಕವನ್ನು ಕಟ್ಟಬೇಕು. ಸೊ ಸಾಕಷ್ಟು ಜನ ಕಟ್ತಾ ಇದ್ದಾರೆ. 2,000 ರೂಪಾಯಿ ಕಟ್ಟಿ ಇವತ್ತು ಹಕ್ಕುಪತ್ರವನ್ನ 200 ಜನಕ್ಕೆ ಕೊಡ್ತಾ ಇದ್ದೀವಿ. ಇದ್ರಲ್ಲಿ ಇನ್ನೊಂದು ವಿಶೇಷವಾದಂತ ವಿಷಯವೇನಂತ ಹೇಳಿದ್ರೆ, 11 ಕೊಳಚೆ ಪ್ರದೇಶ ಇದೆ ನಮ್ಮ ನಗರದಲ್ಲಿ. ಅದರಲ್ಲಿ 6 ನಮ್ಮ ಸರ್ಕಾರಿ ಕೊಳಚೆ ಪ್ರದೇಶಗಳಿದೆ. ಇನ್ನು 5 ಬೇರೆ ಹೆಸರಲ್ಲಿ ಪಾಣಿಗಳು ಓಡ್ತಾ ಇದೆ, ಅದು ಖಾಸಗಿಗಳಿದೆ. ಅದನ್ನ ನಾವು ಏನಾದ್ರೂ ಮಾಡಿ ಬದಲಾವಣೆಯನ್ನ ಮಾಡ್ಬೇಕಂತ ಹೇಳಿ ನಮ್ಮ ತಹಸೀಲ್ದಾರ್ ಅವರು, AC ಅವರು ಮತ್ತೆ DC ಅವ್ರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅವರು ಕೂಡ ಅದನ್ನ ಖಾಸಗಿ ಇರೋದನ್ನ ಪಾಣಿನ ನಾವು ಕೂಡ ಬದಲಾವಣೆ ಮಾಡಿ ಹಕ್ಕುಪತ್ರಗಳನ್ನ ಕೊಡುವಂತ ಕೆಲಸನೂ ಕೂಡ ಇವತ್ತು ಮಾಡ್ತೀವಿ. ಸುಮಾರು 1,500 ಜನಕ್ಕೆ ಇವತ್ತು ಕೊಳಚೆ ಮಂಡಳಿ ನಿಗಮದಿಂದ ವಸತಿ ಇಲಾಖೆಯಿಂದ ನಾವು ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.